ಇವತ್ತು ಏನು ಈ ಒಂದು ಯೋಜನೆಯ ಪರವಾಗಿ ನಾವೆಲ್ಲರೂ ಈ ಬೀದಿಯಲ್ಲಿ ಕೂತಿದ್ದೀವಿ. ಇದಕ್ಕೆ ಮೂಲ ಕಾರಣಕರ್ತರು ಈಗ ಆಗಮಿಸ್ತಾ ಇರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಹಿಂದೆ ಈ ಕ್ಷೇತ್ರದ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಟೌನ್ಶಿಪ್ಗಳನ್ನ ಮಾಡಬೇಕು, ಬೆಂಗಳೂರಿಗೆ ಭಾರಿ ಒತ್ತಡ ಆಗ್ತಾ ಇದೆ ಅಂದ್ರೆ 2006ರಲ್ಲಿ ಬೆಂಗಳೂರಿಗೆ ತುಂಬಾ ಒತ್ತಡ ಆಗ್ತಾ ಇದೆ, ಟೌನ್ಶಿಪ್ಗಳನ್ನ ಮಾಡಬೇಕು ಬೆಂಗಳೂರಿನ ಹತ್ತಿರ 4 ಭಾಗಗಳಲ್ಲಿ ಅಂತ ಹೇಳಿ ಟೌನ್ಶಿಪ್ಗಳನ್ನ ತಾವು ಮಾಡ್ತೀರಿ. ಇದರ ಉದ್ದೇಶ ಒಳ್ಳೆಯದೇ, ಕೆಟ್ಟದಂತೂ ಅಲ್ಲ. ಅವತ್ತು ತಾವು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಒಂದು ನಗರ ಯೋಜನೆಯನ್ನ ಕೈಗೆತ್ಕೊಳ್ತೀನಿ. ಆದ್ರೆ ನಿಮಗೆ ಮತ ಹಾಕಿದಾರ, ಅವತ್ತು ಇಲ್ಲಿನ ಜನಗಳೆಲ್ಲ ಮತ ಹಾಕಿದ್ರಲ್ಲ ರೈತ ಬಾಂಧವರು, ಅವರ ಒಪ್ಪಿಗೆಯನ್ನ ನೀವು ಕೇಳೋದಿಲ್ಲ. ಅವರ ಒಪ್ಪಿಗೆಯನ್ನ ಕೇಳದೇನೆ ಈ ಯೋಜನೆಯನ್ನ ಕೈಗೆತ್ಕೊಳ್ತೀರಿ. ಎಲ್ಲಿ? ವಿಧಾನಸೌಧದಲ್ಲಿ ತಾವು ಕೈಗೆತ್ಕೊಳ್ತೀರ. ಇದು ಪಾಯಿಂಟ್ ತಾವು ಮಾಧ್ಯಮ ಮಿತ್ರರು ಗ್ರಹಿಸಬೇಕು. ವಿಧಾನಸೌಧದಲ್ಲಿ ಕೂತ್ಕೊಂಡು ಈ ಯೋಜನೆ ಮಾಡಬೇಕು ಅಂತ ಹೇಳಿ ಮಾಡಕ್ ಹೊರಡ್ತೀರ. ಇದಕ್ಕೆ ಹಲವಾರು ಉದ್ದಿಮೆದಾರರು, ವಾಣಿಜ್ಯಗಾರರೆಲ್ಲ ಸೇರಿ ನಾವು ಮಾಡ್ತೀವಿ ಅಂತ ಮುಂದೆ ಬರ್ತಾರೆ. ಆ ಬಂದಂತ ಸಂದರ್ಭದಲ್ಲಿ ನಿಮ್ಮ ವ್ಯಾಪಾರ ವಹಿವಾಟುಗಳು ಏನು ನೀವು ಅನ್ಕೊಂಡಿದ್ದ ನಿರೀಕ್ಷೆಗೆ ಎಲ್ಲಿ ಬರ್ಲಿಲ್ಲ, ಅವಾಗ ಏನ್ ಮಾಡ್ತೀರಾ? ಇದನ್ನ ಕೈ ಬಿಡ್ತೀರಾ. ಈ ಟೌನ್ಶಿಪ್ ಅನ್ನ ಬೇಡ ಅಂತ ಹೇಳಿ ಕೈ ಬಿಡ್ತೀರಾ. ಕೈ ಬಿಡೋಕ್ ಮುಂಚೆ ನೀವು ಕತ್ಲಲ್ಲಿ ಕೂತಿದ್ರ ಕೆಂಪು ವಲಯ ಮಾಡ್ಲಿಕ್ಕೆ ಎಲ್ಲಿ ಕೂತಿರಿ ತಾವು? ಅವತ್ತು ವಿಧಾನಸೌಧದಲ್ಲಿ ತಾನೇ ಇದ್ರಿ ನೀವು. ಅವತ್ತು ಈ ರೈತ ಬಾಂಧವರಿಗೆ ನಮ್ಮ ಭೂಮಿ ಕೆಂಪು ವಲಯ ಆಗ್ತಾ ಇದೆ ಅನ್ನೋ ಒಂದು ಪರಿಕರನೂ ಕೂಡ ಇರಲಿಲ್ಲ. ಅವತ್ತು ಅವರ ಪಾಣಿನಲ್ಲಿ ನೋಡಿದಾಗ ಮಾತ್ರ ಅವ್ರಿಗೆ ದಿಗ್ಭ್ರಮೆ ಆಗ್ತದೆ. ಹೌದು, ನಮ್ದು ಕೆಂಪು ವಲಯ ಆಗ್ಬಿಟ್ಟಿದೆ, ನಾವ್ ಏನ್ ಮಾಡ್ಬೋದು ಇದನ್ನ ಅಂತ. ಕೆಂಪು ವಲಯ ಅಂದ್ರೆ ಏನು? ಕುಮಾರಸ್ವಾಮಿ ಅವರೇ, ಇಲ್ಲಿ ಬರ್ತಾ ಇದ್ರಲ್ಲ ನೀವು, ನಮ್ಮ ಆ ಭಾಗದಲ್ಲಿ ಕೂತ್ಕೊಂಡಿದಾರಲ್ಲ ನಮ್ಮ ವಿರೋಧದವರು, ಅಂದ್ರೆ ಅವರೇನು ನಮ್ಮ ವಿರೋಧದವರು ಅಲ್ಲ, ಅವರು ನಮ್ಮ ಪರವಾದ ರೈತರೇ, ನಮ್ಮ ಸಂಬಂಧಿಕರೇ, ನಮ್ಮ ಸ್ನೇಹಿತರುಗಳೇ. ನಮ್ಮಲ್ಲಿ ಎತ್ತುಕಟ್ಟಿ ಇವತ್ತೇನು ನೀವು, ನಿಮ್ಮ ಮಗ, ನಿಮ್ಮ ಇಡೀ ರಾಜ್ಯದ ಜನತಾದಳ ಮುಖವಾಡಗಳು ಹೊತ್ಕೊಂಡು ಸಂಘಟನೆ ಹೆಸರಿಟ್ಕೊಂಡು ಇಲ್ಲಿ ಬಂದು ಯೂಟ್ಯೂಬರ್ಗಳಿಗೆ ಇವ್ರಿಗೆ ಭಾಷಣ ಬಗೀತಾ ಇದ್ದಾರಲ್ಲ. ಕೆಂಪು ವಲಯ ಅಂದ್ರೆ ಏನ್ ಗೊತ್ತಾ ನಿಮ್ಗೆ? ಕೆಂಪು ವಲಯನ ಯಾರಾದ್ರೂ ತೆರವುಗೊಳಿಸಕ್ ಆಗ್ತದ? ಯಾಕೆ ಇಲ್ಲಿವರೆಗೂ ನೀವು ತೆರವುಗೊಳಿಸಿಲ್ಲ ಅದನ್ನ? ಕೆಂಪು ವಲಯನ ಯಾಕೆ ತೆರವುಗೊಳಿಸಿಲ್ಲ? ನೀವು ಮುಖ್ಯಮಂತ್ರಿಗಳಾಗಿದ್ರೆ, ನಿಮ್ಮ ತಂದೆಯವರು ಮಾಜಿ ಪ್ರಧಾನಮಂತ್ರಿಗಳು, ಅವರು ಮುಖ್ಯಮಂತ್ರಿಗಳಾಗಿದ್ರು. ಯಾಕೆ ಸ್ವಾಮಿ ನೀವು ಕೆಂಪು ವಲಯ ತೆಗಿಯಕ್ಕಾಗಿಲ್ಲ? ನಿಮ್ಗೆ ಸರ್ಕಾರ ಬೇಕಾಗಿದ್ದ? ಅಥವಾ ಬಂದಂತ ಸರ್ಕಾರಗಳು ನಿಮ್ಮ ಮಾತನ್ನ ಕೇಳ್ತಾ ಇರ್ಲಿಲ್ವಾ? ಯಾಕೆ ಕೇಳ್ತಾ ಇರಲಿಲ್ಲ ಕುಮಾರಸ್ವಾಮಿ ಅವರೇ? ಇವತ್ತು ಬಂದು ನೀವು ನಾನು ಅದನ್ನ ಸರಿ ಮಾಡ್ತೀನಿ, ಭೂಮಿ ಕೊಡಕ್ ತಯಾರಿಲ್ಲ, ಬೇಡ, ಕೆಂಪು ವಲಯನ ತೆಗ್ಸಿ, ಇವತ್ತು ಕೆಂಪು ವಲಯ ತೆಗ್ಸಿ, ನಮ್ಮ ಪಡಿ ನಾವು ಬಿಟ್ಬಿಡಿ, ನಾವು ಟೌನ್ಶಿಪ್ ಕೊಟ್ಕೋತೀವೋ, ಲೇಔಟ್ ಮಾಡೋರು ಮಾಡ್ಕೊಂತೀವೋ, ಅದು ನಮ್ಮ ಇಷ್ಟ. ನಾನು ವ್ಯವಸಾಯ ಸ್ವಾಮಿ, ನನ್ನ ಮಗ ವ್ಯವಸಾಯ ಮಾಡ್ಕೊಂಡು ಸಾಯ್ಬೇಕಾ? ಹಿಂದೆ ಇತ್ತು ವ್ಯವಸಾಯಗಾರರಿಗೆ ಗೌರವ ಇತ್ತು. ಇವತ್ತು ಆ ಗೌರವ ವ್ಯವಸಾಯಗಾರರಿಗೆ ಇದೆಯಾ? ವ್ಯಯ ಸಾಯಿ, ನಾನ್ ಸಾಯಿ, ನೀನ್ ಸಾಯಿ, ಮನೆ ಮುಂದೆ ಎಲ್ಲರೂ ಸಾಯಿ. ವ್ಯವಸಾಯ ನಂಬ್ಕೊಂಡು ಯಾರು ಸಭೆ ಜೀವನ ಮಾಡ್ತಿರೋದು? ಇವತ್ತು ನೀರು ಏನಾಗಿದೆ? ಇವತ್ತು ಬೈಮಂಗಲ ನೀರ ನಮ್ಮ ಮೊದಲು ಕುಡಿತಾ ಇದ್ವಿ. ಬೈರಮಂಗಲ ಹೈಸ್ಕೂಲ್ ಬರ್ಬೇಕಾದ್ರೆ ನಾವು ಆ ನೀರನ್ನ ಕುಡಿತಾ ಇದ್ವಿ. ಇವತ್ತು ಆ ನೀರು ನಾವು ಕಾಲಿಗೂ ಕೂಡ ಆಗ್ತಾ ಇಲ್ಲ, ಕಾಲಿಡಕ್ಕೂ ಕೂಡ ನೀರು ಆಗ್ತಾ ಇಲ್ಲ. ಇದ್ರ ಬಗ್ಗೆ ನಿಮ್ಗೆ ಮನವರಿಕೆ ಇರ್ಲಿಲ್ವಾ ಸ್ವಾಮಿ? ಎಲ್ಲ ಹೋಗ್ಲಿ, 20 ವರ್ಷದಿಂದ ಈ ರೈತರ ರಾಜಣ್ಣವರ ಮುಖಂಡತ್ವದಲ್ಲಿ, ನಮ್ಮ ಎಲ್ಲ ಹೊಸೂರು, ಕಂಚಗಾರಳ್ಳಿ ಭಾಗದ ಎಲ್ಲ ಜನ ಮುಖಂಡತ್ವದಲ್ಲಿ ನಾವು ಪಾದಯಾತ್ರೆ ರಾಮನಗರ ಸ್ವಾಮಿ. ಅವತ್ತೇನ್ ಮಾಡಿದ್ರಿ ನೀವು? ಇಲ್ಲ, ಈ ರೈತ ಹಾಳಾಗೋಗ್ಲಿ, ಕೆಂಪು ವಲಯನೇ ಇರ್ಲಿ, ಇವ್ರಿಗೆ 20 ಲಕ್ಷಕ್ಕೆ 30 ಲಕ್ಷಕ್ಕೆ ಜಮೀನ್ ಮಾರ್ಕೊಂಡು ಹಾಳಾಗೋಗ್ಲಿ ಅಂತೇಳಿ ನೀವು ಬಿಟ್ಬಿಟ್ಟು ಇವತ್ತು ನೀವು ಗೋಸುಂಬೆ ಆಟ ಆಡಕ್ಕೆ, ಇಲ್ಲಿ ಜನಗಳ ಮಧ್ಯೆ, ರೈತರ ಮಧ್ಯೆ ಜಗಳವನ್ನ ಉಂಟು ಮಾಡ್ಲಿಕ್ಕೆ ಇವತ್ತು ಬರ್ತಾ ಇದ್ದೀರಾ? ಏನ್ ನೈತಿಕತೆ ಇದೆ ನಿಮ್ಗೆ? ಯಾವ ನೈತಿಕತೆ, ಯಾವ ಮುಖ ಹೊತ್ಕೊಂಡು ಬರ್ತಾ ಇದ್ದೀರಾ? ನಮ್ಮ ತಂದೆಯವರು ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ಸಾವಿರಾರು ಎಕರೆಗಳನ್ನ ಭೂ ಮಂಜೂರಾತಿ ಮಾಡ್ಕೊಂಡಿದ್ದಾರೆ. ಆ ಭಾಗ, ಈ ಭಾಗದ ಜನಗಳು ಕೇಳ್ಕೊಳ್ಳಿ. ಸಿಎಂ ಲಿಂಗಪ್ಪನವರು ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ಸಾವಿರಾರು ಎಕರೆಗಳನ್ನ ಯಾವುದೇ ₹1 ಲೋಪ ಬರೆದ ರೀತಿಯಲ್ಲಿ ಯಾರು ನಿಜವಾದ ಫಲಾನುಭವಿ ಇದ್ದಾನೆ ಅವನಿಗೆ ಜಮೀನು ಮಾಡ್ಕೊಂಡಿದ್ದಾರೆ.
ನೀವು ಒಂದು ಕುಂಟೆ ಜಮೀನನ್ನ ಮಾಡಿಕೊಟ್ಟಿದ್ರೆ ಈ ಭಾಗಕ್ಕೆ ಬನ್ನಿ. ಒಂದೇ ಒಂದು ಕುಂಟೆ ಕೇಳಿ ಜನಗಳಲ್ಲಿ. ಇಲ್ಲ ಕುಮಾರಸ್ವಾಮಿ ಅವ್ರು ಮಾಡ್ಕೊಟ್ಟಿದ್ದಾರೆ, ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಮಾಡ್ಕೊಟ್ಟಿದ್ದಾರೆ ಅಂತ, ಎ ಮಂಜು ಅವ್ರು ಮಾಡ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಬೇಕಾದ್ರೆ ನಿಮ್ ಪರವಾಗಿ ಬರ್ತೀವಿ. ನೀವು ಒಂದೇ ಜಮೀನ, ಒಂದು ಕುಂಟೆ ಜಮೀನ ಮಾಡ್ಕೊಟ್ಟಿದ್ದಾರೆ ಇಲ್ಲಿವರೆಗೂ. ನಿಮ್ಗೆ ಯಾವ ನೈತಿಕತೆ ಇದೆ ಇಲ್ಲಿ ಬರೋಕೆ? ನಿಮಗೆ ಮತ ಬೇಕಾದಾಗ ಮಾತ್ರ ಬರ್ತೀರಾ, ಕಣ್ಣಲ್ಲಿ ನೀರು ಸುರಿಸ್ತೀರಾ, ವಿಷ ತಗೊಂತೀರಾ, ಎಲ್ಲ ಮಾಡ್ತೀರಾ. ಇವತ್ತು ರೈತರ ಪರವಾಗಿ ನೀವು ಇವತ್ತು ಬೇಕಾಗಿದ್ದ? ಆಯ್ತು, ಕುಮಾರಸ್ವಾಮಿ ಅವ್ರನ್ನ ಮಾನ್ಯ ಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಸಾಹೇಬ್ರು ವಿಧಾನಸೌಧಕ್ಕೆ ಕರೆದ್ರು. ಯಾಕೆ ಸ್ವಾಮಿ ಹೋಗ್ಬಾರ್ದು ವಿಧಾನಸೌಧಕ್ಕೆ? ನಿಮ್ಮನ್ನ 2 ಸಾರಿ ಅಭ್ಯರ್ಥಿಗಳು ಮುಖ್ಯಮಂತ್ರಿಗಳು ಮಾಡಿದಂತ ಕ್ಷೇತ್ರ ಅಲ್ವಾ ಅದು? ನೀವು ವಿಧಾನಸೌಧಕ್ಕೆ ಹೋಗಿರ್ಲಿಲ್ವಾ? ನೀವು ವಿಧಾನಸೌಧದಲ್ಲಿ ಇರ್ಲಿಲ್ವಾ? ನಿಮ್ಮನ್ನ ತಳ್ಬಡ್ತಿದ್ರ ವಿಧಾನಸೌಧದಿಂದ? ವಿಧಾನಸೌಧ ತಳ್ಬಡ್ತಿದ್ರ ಸ್ವಾಮಿ? ಯಾಕೆ ಈ ಗೋಸುಂಬೆ ಆಟ ಆಡ್ತೀರಾ ನೀವು? ರೈತರಿಗೆ ಉತ್ತರ ಕೊಡಿ. ರೈತರ ಪರವಾಗಿ ಕೆಂಪು ವಲಯ ತೆಗೆಸಿ. ಇವತ್ತು ಕೂಡ ಸಾಧಕ ಬಾಧಕಗಳ ಬಗ್ಗೆ ಆಲೋಚನೆ ಮಾಡಿ. ಇವತ್ತು ಯೋಜನೆ ಬಂದ್ರೆ ಏನಾಗ್ತದೆ, ಬರ್ದೇ ಇದ್ರೆ ಏನಾಗ್ತದೆ ಅನ್ನೋ ಸಾಧಕ ಬಾಧಕಗಳ ಬಗ್ಗೆ ತಾವು ಯೋಚನೆ ಮಾಡಿ ಒಂದು ಉತ್ತರ ಕೊಟ್ಬಿಟ್ಟು ಹೋಗಿ ಇಲ್ಲಿಂದ. ಅದನ್ನ ಬಿಟ್ಟು ಇಲ್ಲಿ ಕೂತಿರ್ತಕ್ಕಂಥ ರೈತರ ಮಧ್ಯೆ, ಅಣ್ಣ ತಮ್ಮಂದಿರ್ತಕ್ಕಂಥವ್ರ ಮಧ್ಯೆ ನೀವು ಒಂದು ಜಗಳವನ್ನು ಉಂಟು ಮಾಡಿ ಇವತ್ತು ಈ ಒಂದು ಕೆಲಸಕ್ಕೆ ನಾಳೆ ಮುಂದೆ ಆಗ್ತಕ್ಕಂಥ ಎಲ್ಲ ದುಷ್ಪರಿಣಾಮಗಳಿಗೆ ನೇರ ಹೊಣೆಗಾರರು ಕುಮಾರಸ್ವಾಮಿ ಆಗ್ತಾರೆ ಅಂತ ಹೇಳ್ತಾ, ಇವತ್ತು ಕೂಡ ಹೇಳ್ತೀನಿ ಕೇಳ್ಕೊಳ್ಳಿ. ದೇವೇಗೌಡರು ಅರ್ಧಳ್ಳಿನ ತಮ್ಮ ಕುಟುಂಬ ಸಮೇತರಾಗಿ ಗುಲ್ಬರ್ಗ ರಾಯಚೂರ್ಗೆ ಹೋಗ್ಲಿಲ್ಲ, ಬೀದರ್ಗೆ ಹೋಗ್ಲಿಲ್ಲ, ಬಂದಿದ್ದೆಲ್ಲಿಗೆ? ಬೆಂಗಳೂರಿಗೆ. ಯಾಕೆ ಹೇಳಿ? ಬೆಂಗಳೂರು ಅಭಿವೃದ್ಧಿ ಆಗಿದೆ, ಹಾಗಾಗಿ ಬೆಂಗಳೂರಿಗೆ ಹೋಗ್ಬಿಡ್ರ ಅಂತ. ನೀವು ಕಾನೂನು ತಜ್ಞರನ್ನ ನೀವು ಕೇಳ್ಕೊಳ್ಳಿ. ನೀವು ಕೆಂಪು ವಲಯನ ಕೈ ಬಿಡ್ಸಕ್ ಆಗ್ತದೆ ನಡಿ, ನಾವು ಬರ್ತೀವಿ. ಆಗಲ್ವಾ? ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಬೆಲೆಗಿಂತ 10 ಲಕ್ಷ ಕಡಿಮೆ ಕೊಟ್ಟು ಇಲ್ಲಿ ಕೂತಿರೋ ಜಮೀನೆಲ್ಲ ನೀವೇ ತಗೊಬಿಡಿ. 10 ಲಕ್ಷ ಕಡಿಮೆ ಕೊಡಿ. ನಾವು 10 ಲಕ್ಷ ಕಡಿಮೆ ಕೊಡ್ತೀವಿ. ಈ ಭೂಮಿನ ನೀವೇ ತಗೊಬಿಟ್ಟು ಅವ್ರ ಪರವಾಗಿ ನೀವು ವಾದವನ್ನು ಮಂಡಿಸಿ. ಇದನ್ನ ತಾವು ದಯಮಾಡಿ ಈ ಭಯಮೂಲಕ್ಕೆ ಬರೋಕ್ ಮುಂಚೆ ನಮಗೂ ಒಂದು ಉತ್ತರವನ್ನು ಕೊಟ್ಬಿಟ್ಟು ಹೋಗ್ಬೇಕು ಅಂತ ಹೇಳಿ ತಮ್ಮಲ್ಲಿ ಎಲ್ಲ ರೈತರ ಪರವಾಗಿ ಕಳಕಳಿಯಿಂದ ಮನವಿ ಮಾಡಿಕೊಂಡು ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ.